ಮಾನ್ಯ ಅಧ್ಯಕ್ಷರೇ, ನಾನು ಅವತ್ತು ಏನು ಹೇಳಿದ್ದೆ 17ನೇ ಇಸ್ವಿನಲ್ಲಿ ಆ ಸ್ಟೇಟ್ಮೆಂಟ್ಗೆ ಈಗಲೂ ಬದ್ಧನಾಗಿದ್ದೇನೆ. ಯಾವಾಗಲೂ ನಾನು 2017ರಲ್ಲಿ ಏನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಈ ಸದನದಲ್ಲಿ, ಆ ಹೇಳಿಕೆಗೆ ಈಗಲೂ ಬದ್ಧನಾಗಿದ್ದೇನೆ. ನಾನು ಆ ಹೇಳಿಕೆಯಿಂದ ಬದಲಾವಣೆ ಆಗಿಲ್ಲ. ಆಮೇಲೆ ಕೇಳಪ್ಪ, ನೀನು ಹೇಳದಯ್ಯ. ಆಮೇಲೆ ನೀನು ನಾನು ಹೇಳಕ್ಕೂ ಮುಂಚಿತವಾಗಿ ನೀನು ಹೇಳಿದ್ರೆ ಹೆಂಗೆ? ಅವರು ಅನುಮತಿ ಕೊಟ್ಟಿದ್ದಾರೆ, ಅವರು ಈಲ್ಡ್ ಆಗಿದ್ದಾರೆ. ನೀವು ಮಧ್ಯೆ ಬಂದ್ಬಿಟ್ರೆ ಹೆಂಗೆ ತಮ್ಮ? ಸರ್, ಅಶ್ವಥ್ ನಾರಾಯಣ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೇಳ್ತಾ ಇದ್ದೀನಿ. ಮೈ ಬ್ರದರ್ ಅಂತಂದ್ರೆ ಪ್ರೀತಿಯಿಂದ ಹೇಳೋದು. ಸೊ ಮಾನ್ಯ ಅಧ್ಯಕ್ಷರೇ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನಲ್ಲಿ 3 ಮಾನದಂಡಗಳನ್ನು ಹೇಳಿದ್ದಾರೆ. 3 ಮಾನದಂಡಗಳೇನು? 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದು ಪಾಸ್ ಆಗಿರ್ತಕ್ಕಂಥದ್ದು ಇದೇ ಸದನದಲ್ಲಿ. ಅದರ ಪ್ರಕಾರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಏನೆಲ್ಲ ಮಾನದಂಡಗಳಿರಬೇಕು ಅಂತ ಹೇಳಿದ್ದಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ಅದರ ಪ್ರಕಾರ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇ ಮಾನದಂಡ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಮೂರನೇ ಮಾನದಂಡ ನಾವು ಮಾಡದಂತ ಸಾಲ 25% ಒಳಗಡೆ ಇರಬೇಕು. ಆಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ, ಆರೋಗ್ಯಕರವಾಗಿದೆ ಅಂತೇಳಿ ತಿಳ್ಕೋಬೇಕಾಗ್ತದೆ ಅಂತೇಳಿ ಈ ಮಾನದಂಡಗಳನ್ನು 2002ರ ಆಕ್ಟ್ನಲ್ಲಿ ನಿಗದಿ ಮಾಡಿದ್ದಾರೆ. ನಾವು 3ರಲ್ಲಿ ಒಂದನ್ನು ಮಾತ್ರ ಪಾಲನೆ ಮಾಡೋಕ್ಕಾಗಿಲ್ಲ. ಯಾವುದು ಅಂತಂದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು, ರೆವಿನ್ಯೂ ಡಿಫಿಸಿಟ್ ಇದೆ. ಹೋದ ವರ್ಷ ರೆವಿನ್ಯೂ ಡಿಫಿಸಿಟ್ಟು ಜಾಸ್ತಿ ಇತ್ತು. ಈ ವರ್ಷ 19,262 ಕೋಟಿ ರೂಪಾಯಿ ಆಗಿದೆ. ಹೋದ ವರ್ಷ 27,000 ಕೋಟಿ ಇತ್ತು. ಈ ವರ್ಷ ಕಡಿಮೆ ಆಗಿದೆ. ಮುಂದಿನ ವರ್ಷಕ್ಕೆ ಅದು ನಾವು ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಮುಂದಿನ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ. ನಂಬರ್ 1. ನಂಬರ್ 2, ರೆವಿನ್ಯೂ ಡಿಫಿಸಿಟ್ 3% ಒಳಗಡೆ ಇರಬೇಕು ಅಂತ ಇದೆಯಲ್ಲ, ನಾವು 2.91% ಇದೆ. ಫಿಸ್ಕಲ್ ಡಿಫಿಸಿಟ್ 2.91% ಇದೆ. ಅಂದರೆ ಈ ಎರಡನೇ ಮಾನದಂಡವನ್ನು ಫುಲ್ಫಿಲ್ ಮಾಡಿದ್ದೀವಿ. ಮೂರನೇ ಮಾನದಂಡ ಸಾಲ ನಮ್ಮ GSDP ಇದೆಯಲ್ಲ, ಅದರ 25% ಒಳಗಡೆ ಇರಬೇಕು. ಇಲ್ಲ, ನೀನು ಸುಮ್ಮನೆ ಏನೋ ಹೇಳಕ್ ಹೋಗ್ಬಿಡಪ್ಪ ಅಶೋಕ. 25.9 ಅಲ್ಲ, 24.95% ಇದೆ. 24.95% ಇದೆ. ಅಂದ್ರೆ ಕೂತ್ಕೊಳ್ಳಪ್ಪ ನೀನು. 44,000 ಅದನ್ನು ಹಿಡ್ಕೋರಿಲ್ಲ. ಅದು ಔಟ್ಸೈಡ್ ದ ಬಜೆಟ್ ಸಾಲ ಮಾಡಿರಿ, ಅದ್ ಮಾಡಿದ್ರೆ 3% ದಾಟಿರಿ. ಕೂತ್ಕತಮ್ಮ. ಬಜೆಟ್ ಅನ್ನು ಔಟ್ಸೈಡ್ ಎಲ್ಲ ಸಾಲ ಮಾಡದೆ ನಿಮ್ಮ ಕೇಂದ್ರದಲ್ಲಿ ಸಾಲ ಮಾಡದೆ ಎಷ್ಟೇ ಅಂತ ಹೇಳ. ಸೆಂಟ್ರಲ್ ಗವರ್ಮೆಂಟ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಕೇಳಪ್ಪ, ಇದನ್ನು ತಿಳ್ಕೋಬೇಕು ನೀನು. ಇದನ್ನು ತಿಳ್ಕೊಳ್ಳಯ್ಯ. ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಬಹಳ ಆಡಿ ಹೊಗಳಿ ಮಾಡ್ತಿರಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 2014-15ರಲ್ಲಿ 53,11,000 ಕೋಟಿ ಇತ್ತು.
ಈಗ 25-26ರ ಬಜೆಟ್ನಲ್ಲಿ 2,01,000 ಕೋಟಿ ರೂಪಾಯಿ. 200 ಲಕ್ಷ ದಟ್ ಮೀನ್ಸ್ ಟು ಸೇ 56% ಆಗಿದೆ. 56% ಆಗಿದೆ. ನಮ್ಮದು 24.95, ಕೇಂದ್ರ ಸರ್ಕಾರದ್ದು 56%. ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ 2,01,000 ಕೋಟಿ. 2,53,11,000 ಕೋಟಿಯಿಂದ 11 ವರ್ಷದಲ್ಲಿ ಎಷ್ಟಾಗಿದೆ? 53 ಲಕ್ಷದಿಂದ, ಅದು ಸ್ವಾತಂತ್ರ್ಯ ಬಂತವಿಂದ 53,11,000. ಬಜೆಟ್ ರಿಪ್ಲೈ ಮಾಡ್ಬಿಟ್ರೆ ಆಮೇಲೆ ಏನ್ ಮಾಡ್ತೀರಾ ಸರ್? ಆಮೇಲೆ ಹೇಳ್ತೀನಿ, ಅದನ್ನು ಬೇರೆ ಬೇರೆ ಹೇಳ್ತೀನಿ, ಇನ್ನು ಬೇಕಾದಷ್ಟಿದೆ ಹೇಳಕ್ಕೆ. ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಹಳ ಜಾಣ ಪೆದ್ರಂತೆ ಬಹಳ ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? ಈ ವರ್ಷ ಬಜೆಟ್ 50,000 ಕೋಟಿ, 50 ಲಕ್ಷ ಕೋಟಿ ಇದೆ. ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ನೋಡೋಣ? 15 ಲಕ್ಷ ಚಿಲ್ಲರೆ ಸಾಲ. 15 ಲಕ್ಷ ಚಿಲ್ಲರೆ ಸಾಲ. ಇದನ್ನೆಲ್ಲ ಹೇಳ್ಬೇಕಲ್ಲಪ್ಪ ಹೇಳುವಾಗ, ಇದೆಲ್ಲ ಹೇಳ್ಬೇಕಲ್ಲ ಹೇಳುವಾಗ. 15,60,000 ಕೋಟಿ. ಈ ವರ್ಷ 50 ಲಕ್ಷದ ಬಜೆಟ್ ಇದೆ. 50 ಲಕ್ಷದ ಬಜೆಟ್ ನಲ್ಲಿ 15,60,000 ಕೋಟಿ ಸಾಲ ಸೇವ್ ಮಾಡ್ಕೊಂಡಿರೋದು. ಗೊತ್ತಾಯ್ತಾ? ಅದರಿಂದ ನೀವು ರಾಜ್ಯ ಸರ್ಕಾರ, ನಾವು ಒಳಗಡೆ ಇದ್ದೀವಿ. 2002 ಫಿಸ್ಕಲ್ ಡಿಸಿಪ್ಲಿನ್ ಆಕ್ಟ್ ಒಳಗಡೆ ಇದ್ದೀವಿ. ಆದ್ರೂ ಸಾಲ ಮಾಡ್ಬಿಟ್ಟಿದ್ದೀರಿ ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ಅಧ್ಯಕ್ಷರೇ, ಹೇಳ್ರಿ. ಕೇಂದ್ರ ಸರ್ಕಾರದ ಬಜೆಟ್ ನೋಡಿ. ನಾನು ಅದನ್ನು ಬಿಟ್ಟುಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ. ನಾವು ಇತಿಮಿತಿ ಒಳಗಡೆ ಮಾನದಂಡಗಳು ಏನಿದೆ 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇಡೀ ದೇಶದಲ್ಲಿ ಆಯ್ತು. ಅದು ಅಧ್ಯಕ್ಷರೇ, ಬರೀ ಕರ್ನಾಟಕ ಒಂದರಲ್ಲ, ಇಡೀ ದೇಶದಲ್ಲಿ ಮತ್ತೆ ಎಲ್ಲ ರಾಜ್ಯಗಳಲ್ಲಿ ಆಯ್ತು. ಅದರಿಂದ ನೀವು ಈ ಬಂಡತನ ಇದೆಯಲ್ಲ, ಈ ಬಂಡತನ ಪ್ರದರ್ಶನ